ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಮಗೊಬ್ಬೊಬ್ಬರಿಗೂ ದೇವರ ವಾಕ್ಯದ ಶಕ್ತಿಯನ್ನು ಅರಿಯಲು, ಆ ಶಕ್ತಿಯಲ್ಲಿ ಜೀವನವನ್ನು ಮುಂದೆ ಸಾಗಿಸಲು ದೇವರು ನಮಗೆ ನೀಡಿರುವ ಈ ಒಳ್ಳೆಯ ಅವಕಾಶಕ್ಕೆ, ಸಮಯಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಒಂದು ನಿಮಿಷ ಪ್ರಾರ್ಥಿಸೋಣ. ಪ್ರಭುವೇ, ಈ ಶುಶ್ರೂಷೆಯಿಂದ ಪ್ರಾರ್ಥನಾ ಸಹಾಯ ಯಾಚಿಸಿರುವ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲರ ವೈಯಕ್ತಿಕ ಪ್ರಾರ್ಥನೆಗಳಿಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಪ್ರಾರ್ಥನಾ ನಿಯೋಗ ಪೆಟ್ಟಿಯಲ್ಲಿ ಪ್ರಾರ್ಥನೆ ಯಾಚಿಸಿರುವ ಎಲ್ಲರ ಪ್ರಾರ್ಥನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ನಿಮ್ಮ ವಾಕ್ಯವನ್ನು ಈ ಮುಂಜಾನೆ ಆಲಿಸುವವರು, ಜೀವನದ ಹಲವು ಸಮಯದಲ್ಲಿ ಆಲಿಸುವವರನ್ನು ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಇಂದು ಒಂದು ಒಳ್ಳೆಯ ದಿನವಾಗಿರಲಿ. ಇಂದು ಆಲಿಸುವ ವಾಕ್ಯ ವಿಮೋಚನಾ ಕಾಂಡ 14ನೇ ಅಧ್ಯಾಯ 28ನೇ ವಾಕ್ಯವನ್ನು ಆಲಿಸೋಣ. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು ಹಾಗೂ ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಪ್ರಿಯರೇ, ಇಸ್ರಾಯೇಲರು ಈಜಿಪ್ಟಿನ ಗುಲಾಮಗಿರಿಯಲ್ಲಿ ಆಗಿದ್ದರು. ಮೋಶೆಯ ನೇತೃತ್ವದಲ್ಲಿ ಒಂದು ದೈವಿಕ ನಿಯೋಗದಲ್ಲಿ ಇಸ್ರಾಯೇಲ್ ಜನರನ್ನು ಮೋಶೆ ಮರುಭೂಮಿಯಲ್ಲಿ ಸಲುಗಿ ಕೆಂಪು ಸಮುದ್ರವನ್ನು ದಾಟಿಸಿ ಇಸ್ರಾಯೇಲ್ ಜನರನ್ನು ಕಾನಾ ದೇಶಕ್ಕೆ ಸಾಗಿಸುವ ಒಂದು ದೇವರ ಕರವನ್ನು ಆಗಿದೆ ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದು. ಇಸ್ರಾಯೇಲರು ಈವರೆಗೂ ಅನುಭವಿಸಲು ಸಾಧ್ಯವಾಗದ ಒಂದು ದೈವಿಕ ಸಂರಕ್ಷಣೆ, ದೇವರ ನಿಯೋಗದಲ್ಲಿ ಜೀವಿಸಲು ದೇವರ ವಾಕ್ಯವನ್ನು ಆಲಿಸಿ ಮುಂದೆ ಸಾಗುವುದರಿಂದ ಅನುಭವಿಸಲು ಸಾಧ್ಯ. ಹಲ್ಲೆಲೂಯಾ. ಇಂದು ನಾವು ಪ್ರಾರ್ಥಿಸುವುದು ಇಸ್ರಾಯೇಲರು ಅನುಭವಿಸಿದ ಒಂದು ದೈವಿಕ ಸಂರಕ್ಷಣೆಯ ಕುರಿತಾಗಿದೆ. ಇಸ್ರಾಯೇಲರು ಕಾನಾ ದೇಶಕ್ಕೆ ಹೋಗುವಾಗ ಹಿಂದೆ ತಿರುಗಿ ನೋಡುವಾಗ ಕಂಡಿದ್ದು ಫರೋಹನ ಆರ್ಭಟಿಸಿ ಬರುವ ಸೈನ್ಯವಾಗಿದೆ. ಆದರೆ ದೇವರ ವಾಕ್ಯವನ್ನು ಆಲಿಸಿ ಮುಂದೆ ಸಾಗುತ್ತಿದ್ದ ಇಸ್ರಾಯೇಲರು, ಪ್ರಾರ್ಥನೆಯಲ್ಲಿ ಮುಂದೆ ಸಾಗುತ್ತಿದ್ದ ಇಸ್ರಾಯೇಲರು, ಅವರನ್ನು ರಕ್ಷಿಸಿದ್ದು ದೇವರ ಕರವನ್ನು ನಾವು ಕಾಣಲು ಸಾಧ್ಯ. ಅವರ ಜೀವನಕ್ಕೆ ಬರುವ ಸಮಸ್ಯೆಗೆ ದೂರದಿಂದನೇ ದೇವರು ಒಡೆದು ಹಾಕಿದ್ದು ಕಾಣಲು ಸಾಧ್ಯ. ಅನೇಕರು ಕುಟುಂಬವನ್ನು ನೆನೆಸಿ, ಮಕ್ಕಳನ್ನು ನೆನೆಸಿ, ಹಣಕಾಸನ್ನು, ಸಾಲದ ಬಾಧೆಯನ್ನು ನೆನೆಸಿ, ರೋಗವನ್ನು ನೆನೆಸಿ, ಅನೇಕ ವಿಧದ ಸಮಸ್ಯೆಗಳನ್ನು ನೆನೆಸಿ ಸಂಕಟ ಪಡುವವರು ಇದ್ದಾರೆ. ಪ್ರಿಯರೇ, ನೀವು ಯಾವುದೇ ಸಮಸ್ಯೆಯನ್ನು ನೆನೆಸಿ ಸಂಕಟ ಪಡಬೇಡಿ. ನಿಮ್ಮನ್ನು ಕುಗ್ಗಿಸಲು, ನಾಶ ಮಾಡಲು ಆರ್ಭಟಿಸಿ ಬರುವ ಯಾವುದೇ ಶಕ್ತಿಗೂ ದೇವರ ಶಕ್ತವಾದ ಕರ ಒಡೆದು ಹಾಕುತ್ತದೆ. ಪ್ರಿಯರೇ, ದೇವರಲ್ಲಿ ಪ್ರಾರ್ಥನೆಯಲ್ಲಿ ನಿಲ್ಲುವ ಒಬ್ಬರು ಆಗಿದ್ದೇವೆ ನಾವು. ಸರ್ವಶಕ್ತನಾದ ದೇವರಲ್ಲಿ ಜೀವನವನ್ನು ಸಮರ್ಪಿಸಿದ್ದವರು ನಾವು. ನಮ್ಮ ಹತ್ತಿರ ಆರ್ಭಟಿಸಿ ಬರುವ, ಕಿರುಚಿ ಬರುವ ಯಾವುದೇ ಶಕ್ತಿಯಾದರೂ ನಿಮ್ಮನ್ನು ಮುಟ್ಟುವ ಮುಂಚೆ, ಹತ್ತಿರ ಬರುವ ಮುಂಚೆ ನಿಮಗಾಗಿ ಕಾರ್ಯ ಮಾಡುವ ಒಂದು ದೇವರ ಕರವಿದೆ. ಹಲ್ಲೆಲೂಯಾ. ದುಷ್ಟ ಅಂಧಕಾರ ಶಕ್ತಿಯನ್ನು ದಾರಿಯಲ್ಲೇ ದಿಕ್ಕಿ ತಪ್ಪಿಸುವ ದೇವರ ಕರ ನಮಗೆ ಅನುಭವಿಸಲು ಸಾಧ್ಯವಾಗಲಿ. ಒಂದು ನಮ್ಮನ್ನು ನಾಶ ಮಾಡುವುದಿಲ್ಲ, ಆಕ್ರಮಿಸುವುದಿಲ್ಲ. ನಮ್ಮ ಈ ಸಮಸ್ಯೆಯಿಂದ ತಪ್ಪಿಸಲು ದೇವರ ಕರ ಶಕ್ತವಾಗಿ ನಮ್ಮ ಜೊತೆಗಿದೆ. ಹಲ್ಲೆಲೂಯಾ. ಆ ದೇವರಲ್ಲಿ ನಾವು ವಿಶ್ವಾಸಿಸುವುದು. ನಮಗೆ ಪ್ರಾರ್ಥಿಸೋಣವೇ? ದೇವರೇ, ನಮ್ಮನ್ನು ನಾಶ ಮಾಡಲು ನೋಡುವ ಎಲ್ಲಾ ಸಮಸ್ಯೆಯಲ್ಲಿ ತಪ್ಪಿಸಲು ನಿಮ್ಮ ಕರ ನಮ್ಮ ಜೊತೆ ಇರಲಿ ಎಂದು ಪ್ರಾರ್ಥಿಸುತ್ತೇನೆ, ವಿಶ್ವಾಸಿಸುತ್ತೇನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಿಲ್ಲುವ ನಮ್ಮನ್ನು ಒಂದು ಶಕ್ತಿಗೂ ಸೋಲಿಸಲು ಸಾಧ್ಯವಿಲ್ಲ ಎಂಬ ವಿಶ್ವಾಸದಲ್ಲಿ ಪ್ರಾರ್ಥನೆಯಲ್ಲಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಲ್ಲೆಲೂಯಾ. ಆಮೆನ್.